ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಜೈಲು ಅಧಿಕಾರಿಗಳ ಜೊತೆ ದಿನಕ್ಕೊಂದು ಕಿರಿಕ್ ತೆಗಿತಾ ಇದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿ 15 ದಿನ ಕಳೆದಿದೆ. ಇತ್ತೀಚೆಗೆ ಪತ್ನಿ ಹಾಗೂ ಸಹೋದರ ದಿನಕರ್ ವಕೀಲರ ಜೊತೆ ಜೈಲಿಗೆ ಭೇಟಿ ನೀಡಿ ಮಾತನಾಡಿ ಬಂದಿದ್ರು. ಇದೆಲ್ಲದರ ನಡುವೆ ದರ್ಶನ್ ಜೈಲು ಸಿಬ್ಬಂದಿ ಜೊತೆ ಹೊಸ ಕಿರಿಕ್ ಶುರು ಮಾಡಿದ್ದಾರೆ ಎನ್ನಲಾಗ್ತಿದೆ. ಪತಿ ಹಾಗೂ ಸಹೋದರರನ್ನು ಭೇಟಿ ಮಾಡಲು ಸೆಲ್ನಿಂದ ಹೊರಬಂದಾಗ ದರ್ಶನ್ ವರ್ತನೆ ಬಗ್ಗೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳ ಕ್ಯಾಮೆರಾ ನೋಡಿ ದರ್ಶನ್ ಅಸಭ್ಯವಾಗಿ ಸನ್ನೆ ಮಾಡಿದ್ದ ವಿಡಿಯೋ ವೈರಲ್ ಆಗ್ತಿದೆ. ಜೈಲು ಸೇರಿದ್ರು ದರ್ಶನ್ ಬದಲಾಗಿಲ್ಲ ಎಂದು ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಹೊಸ ರಗಳೆ ಶುರು ಮಾಡಿದ್ದಾರೆ ಎಂದು ವರದಿ ಆಗ್ತಿದೆ. ಇನ್ನ ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ಶಾಕ್ ಆಗಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ವಕೀಲರ ಜೊತೆಗೂ ಮಾತನಾಡಿದ್ದಾರೆ. ಶೀಘ್ರದಲ್ಲೇ ಜಾಮೀನು ಪಡೆಯಲು ಅರ್ಜಿ ಸಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ. ಕೆಲ ದಿನಗಳ ಹಿಂದೆ ದರ್ಶನ್ ಸರ್ಜಿಕಲ್ ಚೇರ್ ಹಾಗೂ ಟಿವಿಯನ್ನ ಕೇಳಿ ಪಡೆದಿದ್ರು. ಸಾಕಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಟಾಯ್ಲೆಟ್ ಚೇರ್ ಅನ್ನ ಕೊಡಲಾಗಿತ್ತು. ದರ್ಶನ್ ಟಿವಿ ಕೇಳಿದಾಗ ಜೈಲಿನಿಂದ ಹಳೆ ಟಿವಿಯನ್ನ ರಿಪೇರಿ ಮಾಡಿ ಕೊಡಲಾಗಿತ್ತು. ನಿಯಮದ ಪ್ರಕಾರ ಹೊರಗಿನಿಂದ ಟಿವಿ ಕೊಡಲು ಅವಕಾಶವಿಲ್ಲ. ಆದರೆ ಜೈಲಿಗೆ ಹೊಸ ಟಿವಿಯನ್ನ ಸರ್ಕಾರ ಪೂರೈಕೆ ಮಾಡಿರಲಿಲ್ಲ. ಹಾಗಾಗಿ ಕೆಟ್ಟು ಹೋಗಿದ್ದ ಟಿವಿಯನ್ನೇ ಸರಿಪಡಿಸಿಕೊಡಲಾಗಿತ್ತು. ಇದೀಗ ಟಿವಿ ಚೆನ್ನಾಗಿಲ್ಲ, ಹೊಸ ಟಿವಿ ಕೊಡು ಎಂದು ಜೈಲು ಸಿಬ್ಬಂದಿ ಬಳಿ ದರ್ಶನ್ ಕಿರಿಕ್ ಮಾಡುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಪದೇ ಪದೇ ಸ್ವಿಚ್ ಆಫ್ ಆಗ್ತಿದೆ, ಸರಿಯಾಗಿ ದೃಶ್ಯ ಕಾಣಿಸ್ತಿಲ್ಲ, ಟಿವಿ ರಿಪೇರಿ ಮಾಡಿಸ್ಕೊಡಿ ಅಥವಾ ಬೇರೆ ಹೊಸ ಟಿವಿ ಕೊಡಿ ಎಂದು ಜೈಲು ಸಿಬ್ಬಂದಿ ಬಳಿ ದರ್ಶನ್ ಕಿರಿಕಿರಿ ಮಾಡುತ್ತಿದ್ದಾರೆ ಎಂದು ವರದಿಯಾಗಿದೆ. ಇದಕ್ಕೂ ಕೋರ್ಟ್ನಲ್ಲಿ ಅರ್ಜಿ ಹಾಕಬೇಕಾ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಜೈಲು ಅಧಿಕಾರಿಗಳು ಬೇರೆ ಟಿವಿ ಇಲ್ಲ ಎಂದು ದರ್ಶನ್ಗೆ ಹೇಳಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಎನ್ನ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಕೋರಿ ಪವಿತ್ರ ಗೌಡ ಕೆಲ ದಿನಗಳ ಹಿಂದೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಈಗ ಈ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಹಾಗಾಗಿ ಈ ಹಿಂದೆ ಸಲ್ಲಿಸಿದ್ದ ಅರ್ಜಿ ವಾಪಸ್ ಪಡೆದು ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ.